ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ ಗುರುಕೃಪೆಯ ಪವಿತ್ರ ಸದನ. ನಮಸ್ಕಾರ, ನಾನು ಕೃಷ್ಣ ಭಟ್ ಯಲ್ಲಾಪುರ. ಇಂದು ಕರ್ಮದ ಗಹನವಾದ ಗತಿಯ ಬಗ್ಗೆ ನಾವು ಆಲೋಚಿಸೋಣ. ಏನು ಹಾಗಿದ್ರೆ ಅಂತ ಕೇಳಿದರೆ, ಭಗವದ್ಗೀತೆಯಲ್ಲಿ ಒಂದೇ ಒಂದು ವಾಕ್ಯವನ್ನು ಹೇಳಿದ್ದಾನೆ. ಕರ್ಮಣ್ಯೇವಾಧಿಕಾರಸ್ತೆ ಮಾಫಲೇಶು ಕದಾಚನ. ಕರ್ಮವನ್ನು ನೀನು ಮಾಡು, ಶ್ರದ್ಧೆಯಿಂದ ಮಾಡು, ಆದರೆ ಅದರ ಫಲದ ಬಗ್ಗೆ ಆಲೋಚನೆ ಮಾಡಬೇಡ ಅಂತ ಭಗವಂತ ಹೇಳಿದ್ದಾನೆ. ನಾವೇನು ಆಲೋಚನೆ ಮಾಡ್ತೇವೆ ಹಾಗಿದ್ರೆ ಅಂತ ಕೇಳಿದರೆ, ಕರ್ಮವನ್ನು ಮಾಡುವಾಗ ಲಾಭದ ಬಗ್ಗೆ ನಾವು ಆಲೋಚನೆ ಇಟ್ಟುಕೊಂಡು ಮಾಡ್ತೇವೆ. ಆದ್ದರಿಂದ ಕರ್ಮದ ಬಗ್ಗೆ ನಮಗೆ, ಆ ಶ್ರದ್ಧೆಯ ಕರ್ಮದ ಬಗ್ಗೆ ನಮಗೆ ಹಗುರವಾದಕ್ಕಿರ್ತಕ್ಕಂಥ ಭಾವನೆಗಳು ಕೆಲವಷ್ಟು ಬಾರಿ ಉಂಟಾಗ್ತವೆ. ಆದರೆ ಆ ಹಗುರವಾದ ಭಾವನೆಯಿಂದ ನಾವು ಶ್ರದ್ಧೆ ಮತ್ತು ವಿಶ್ವಾಸದಿಂದ ಭಗವಂತನನ್ನು ನಂಬಿ ಕರ್ಮವನ್ನು ನಾವು ಮಾಡಿದರೆ ಎಲ್ಲ ಕರ್ಮಗಳಿಗೂ ಕೂಡ ಭಗವಂತ ಅನುಗ್ರಹವನ್ನು ಮಾಡ್ತಾನೆ, ಪೂರ್ಣವಾಗಿರ್ತಕ್ಕಂತಹ ಸತ್ಫಲವನ್ನು ನೀಡ್ತಾನೆ ಅಂತ ಹೇಳ್ತಾ, ಎಲ್ಲ ಕರ್ತವ್ಯಗಳನ್ನು ನಾವು ಮಾಡ್ತಾ ಇರೋಣ, ನಮ್ಮ ಯೋಗಕ್ಷೇಮವನ್ನು ಮಾಧವನು ನೋಡಿಕೊಳ್ತಾನೆ ಅಂತ ಹೇಳ್ತಾ ಇಂದಿನ ಸಂಚಿಕೆಗೆ ವಿರಾಮವನ್ನು ನೀಡ್ತೇವೆ. ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಸ್ವಸ್ತಿ. ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ